ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೇಲೆ ಆದಾಯಕ್ಕಿಂತ ಅಧಿಕ ಸಂಪಾದನೆ ಆರೋಪ ಪ್ರಕರಣ ಸಂಬಂಧ ಸಿಬಿಐ ತನಿಖೆ ಹೊತ್ತಿನಲ್ಲಿಯೇ ರಾಜ್ಯ ಸರ್ಕಾರ ಈ ಗಂಭೀರ ಸ್ವರೂಪ ಪ್ರಕರಣವನ್ನು ಹಿಂಪಡೆದಿದೆ ಎನ್ನುವ ವಿಚಾರಕ್ಕೆ ಮೇಲ್ಮನೆಯಲ್ಲಿ ಆಡಳಿತಾರೂಢ ಹಾಗೂ ವಿಪಕ್ಷ ನಡುವೆ ಸದ್ದು ಗದ್ದಲ ಏರ್ಪಟ್ಟಿತ್ತು. ವಿಧಾನ ಪರಿಷತ್ತಿನ ಕಲಾಪದಲ್ಲಿಂದು ಆರಂಭದಲ್ಲಿ ನಿಯಮ 59ರ ಅಡಿಯ ಬಿಜೆಪಿ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಪ್ರಸ್ತಾಪಿಸಿ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರುವ ಡಿಕೆ ಶಿವಕುಮಾರ್ ಅವರ ಸಿಬಿಐ ಪ್ರಕರಣ ವಾಪಸ್ ಪಡೆದಿರುವುದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅಪಮಾನ, ಯಾವ ಒತ್ತಡಕ್ಕೆ ಸಿಲುಕಿ ಕಾನೂನಿನ ಬಗ್ಗೆ ಪರಿಜ್ಞಾನ ಇಲ್ಲದೆ ಮಾಡಿದ್ದಾರೆ, ಇವರೊಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ಈ ಸಂಬಂಧ ಚರ್ಚೆ ಮಾಡುವುದಕ್ಕೆ ಅವಕಾಶ ನೀಡಬೇಕಾಗಿ ಕೋರಿದರು. ಬಿಲ್ಲನ್ನು ಪಾಸ್ ಮಾಡುವಾಗ ಬಹುಮತದ ಪ್ರಶ್ನೆ ಬರುತ್ತೆ. ನಾವು ಅಂಕೆ ಸಂಖ್ಯೆಗಳನ್ನು ನೋಡಿದಾಗ ನಮ್ಮ ವಿಚಾರವನ್ನು ಮನ್ನಣೆ ಮಾಡಿ ಒಂದು ವೇಳೆ ಮತ್ತೆ ಹಾಕ್ಲಿಕ್ಕೂ ನಮ್ಗೆ ಹಕ್ಕಿದೆ. ಅದ್ರ ಮಧ್ಯದಲ್ಲಿ ನಾವು ಬಿಲ್ ಸಮರ್ಥನೆ ಮಾಡುವಾಗ ಬಿಜೆಪಿಯವರಿಗೆ ಬದ್ಧತೆ ಇಲ್ಲ, ಕಾಂಗ್ರೆಸ್ ತಂದಿದೆ ಬಿಲ್ ಅಂತ ಹೇಳಿ ಅವ್ರು ಹೇಳುದಾದ್ರೆ ಇದ್ರ ಬಗ್ಗೆ ಒಂದಿಷ್ಟು ಆಗ ಮಧ್ಯಪ್ರವೇಶಿಸಿದ ಸರ್ಕಾರದ ಮುಖ್ಯ ಸಚೇತಕ ಸಲೀಂ ಅಹ್ಮದ್, ಈಗಾಗಲೇ ಸಭಾಪತಿ ಅವರು ವಿಧೇಯಕ ಅಂಗೀಕಾರ ಪ್ರಕ್ರಿಯೆ ಪ್ರಕಟಿಸಿದ್ದಾರೆ, ನಿಯಮ 59ರಡಿ ಚರ್ಚೆಗೆ ಅವಕಾಶ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದರು. ಈ ವೇಳೆ ವಿರೋಧ ಪಕ್ಷ ಹಾಗೂ ಆಡಳಿತ ಸದಸ್ಯರ ನಡುವೆ ಆರೋಪ ಪ್ರತ್ಯಾರೋಪ ಉಂಟಾದ ಸಂದರ್ಭದಲ್ಲಿ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕಾನೂನು ಸಚಿವರು ಇದಕ್ಕೆ ಅಭಿಪ್ರಾಯ ನೀಡಿ ಎಂದು ಕಾನೂನು ಸಚಿವ ಎಚ್ಕೆ ಪಾಟೀಲ್ಗೆ ಸೂಚಿಸಿದರು. ಆಗ ಎಚ್ಕೆ ಪಾಟೀಲ್, ಬಿಜೆಪಿ ಇದನ್ನು ನಿಲುವಳಿ ಸೂಚನೆಗೆ ಎತ್ತಿಕೊಂಡಿದ್ದೇ ತಪ್ಪು, ಯಾವ ವಿಚಾರ ಕೋರ್ಟ್ನಲ್ಲಿದೆಯೋ ಅದನ್ನೇ ಚರ್ಚೆಗೆ ತಂದರೆ ಹೇಗೆ, ನೈತಿಕವಾಗಿ, ತಾಂತ್ರಿಕವಾಗಿ, ಕಾನೂನಾತ್ಮಕವಾಗಿ ನಿಲುವಳಿ ನೀಡಿದ್ದು ಸರಿಯಲ್ಲ, ಇದನ್ನು ಕೈಬಿಡಬೇಕು ಎಂದು ಹೇಳಿದರು. ಪಾರದರ್ಶಕತೆ ವಿಧೇಯಕ 2023 ಪರಿಲಕ್ಷಣೆ ಸೂಚಿಸುತ್ತೇನೆ. ಪ್ರಸ್ತಾವದ ಪರ ಯಾವುದನ್ನು ಸೂಚಿಸಬೇಕು. ಬಳಿಕ ಸಭಾಪತಿ, ಕೋರ್ಟ್ನಲ್ಲಿ ಪ್ರಕರಣ ಬಾಕಿ ಇರುವಾಗ ಚರ್ಚೆಗೆ ಅವಕಾಶ ನೀಡುವುದಿಲ್ಲ, ಇದು ನ್ಯಾಯಾಂಗ ನಿಂದನೆ ಆಗುತ್ತದೆ ಎಂದು ರೂಲಿಂಗ್ ನೀಡಿದರು. ಆದರೂ ಇದನ್ನು ಒಪ್ಪದೆ ಚರ್ಚೆಗೆ ನೀಡುವಂತೆ ಬಿಜೆಪಿ ಸದಸ್ಯರು ಪಟ್ಟು ಹಿಡಿದರು. ಸಭಾಪತಿ ರೂಲಿಂಗ್ ಕೊಟ್ಟ ಮೇಲೂ ಮಾತನಾಡುವುದು ಗೌರವ ಅಲ್ಲ ಎಂದು ಕಾಂಗ್ರೆಸ್ ಸದಸ್ಯರು ಎದ್ದು ನಿಂತು ವಾಗ್ದಾಳಿ ನಡೆಸಿದರು. ವಿಷಯ ಕೋರ್ಟ್ನಲ್ಲಿ ಇರುವಾಗ ಕ್ಯಾಬಿನೆಟ್ ಹೇಗೆ ವಾಪಸ್ ಪಡೆಯಿತು, ಇದು ನ್ಯಾಯಾಲಯದ ವಿಷಯದಲ್ಲಿ ಸರ್ಕಾರದ ಮಧ್ಯಪ್ರವೇಶ ಅಲ್ವಾ ಎಂದ ವಿಪಕ್ಷ ಸದಸ್ಯ ರವಿಕುಮಾರ್ ಖಾರವಾಗಿ ಪ್ರಶ್ನಿಸಿದರು. ಸರ್ಕಾರ ಅಡ್ಡದಾರಿಯನ್ನು ಹಿಡಿದು ಸಿಬಿಐ ಕೇಸ್ ವಾಪಸ್ ಪಡೆದಿದೆ ಎಂದು ಬಿಜೆಪಿ ಸದಸ್ಯರ ಆಕ್ರೋಶ ವ್ಯಕ್ತಪಡಿಸಿದಾಗ, ರಾಜಕೀಯ ದುರುದ್ದೇಶದಿಂದ ಸಿಬಿಐಗೆ ಕೊಟ್ಟಿದ್ದು ನೀವು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ನೀಡಿದರು. ಈ ಹಂತದಲ್ಲಿ ಮಧ್ಯಪ್ರವೇಶಿಸಿದ ಸಭಾಪತಿ ಹೊರಟ್ಟಿ, ಈ ವಿಷಯದ ಮೇಲೆ ಮತ್ತೆ ಮಾತನಾಡಬೇಡಿ, ಹುಡುಗಾಟ ಮಾಡಬೇಡಿ ಎಂದು ಗರಂ ಆಗಿ ಚರ್ಚೆ ತಿಳಿಗೊಳಿಸಿದರು. ಎಲ್ಲರೂ